ನಾನು ಚೇತನ್ ನಾಯಕ್. ರಾಜ್ಯದಲ್ಲಿ ಹಾಪ್ಕಾಮ್ಸ್ ಕಂಪ್ಲೀಟ್ ಕ್ಲೋಸ್ ಆಗುತ್ತಾ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇದೆ. ಸರ್ಕಾರಿ ಸ್ವಾಮ್ಯದ ಹಾಪ್ಕಾಮ್ಸ್ಗೆ ಇಂತಹ ಸ್ಥಿತಿ ಬಂದಿದ್ದು ಹೇಗೆ? ಹಾಪ್ಕಾಮ್ಸ್ಗಳ ಈ ದುಸ್ಥಿತಿಗೆ ತೋಟಗಾರಿಕೆ ಇಲಾಖೆ ಕಾರಣನ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯದಲ್ಲಿ ಹಾಪ್ಕಾಮ್ಸ್ ಕಂಪ್ಲೀಟ್ ಕ್ಲೋಸ್ ಆಗುತ್ತಾ? ಸರ್ಕಾರಿ ಸ್ವಾಮ್ಯದ ಹಾಪ್ಕಾಮ್ಸ್ಗೆ ಇಂತಹ ಸ್ಥಿತಿ ಬಂದಿದ್ದು ಹೇಗೆ? ಹಾಪ್ಕಾಮ್ಸ್ಗಳ ಈ ದುಸ್ಥಿತಿಗೆ ತೋಟಗಾರಿಕೆ ಇಲಾಖೆ ಕಾರಣನಾ? ರಾಜ್ಯಾದ್ಯಂತ ದಿನೇ ದಿನೇ ಕಣ್ಮರೆ ಆಗ್ತಿದ್ದಾವೆ ಹಾಪ್ಕಾಮ್ಸ್ಗಳು. ಹಾಪ್ಕಾಮ್ಸ್ ಮಳಿಗೆಗಳತ್ತ ಮುಖ ಮಾಡ್ತಿಲ್ಲ ಗ್ರಾಹಕರು. ಹೀಗಾಗಿ ದಿನೇ ದಿನೇ ಮುಚ್ಚಲಾಗ್ತಾ ಇದೆ ಹಾಪ್ಕಾಮ್ಸ್ಗಳ ಮಳಿಗೆಗಳನ್ನ. ರಾಜ್ಯದಲ್ಲಿ ಹಾಪ್ಕಾಮ್ಸ್ ಕಂಪ್ಲೀಟ್ ಕ್ಲೋಸ್ ಆಗುತ್ತಾ? ಯಾಕಂದ್ರೆ ಸರ್ಕಾರಿ ಸ್ವಾಮ್ಯದ ಹಾಪ್ಕಾಮ್ಸ್ಗೆ ಇಂಥ ಸ್ಥಿತಿ ಬಂದಿದ್ದು ಹೇಗೆ? ಯಾಕಂದ್ರೆ ದಿನೇ ದಿನೇ ಕಣ್ಮರೆ ಆಗ್ತಾ ಇರ್ತಕ್ಕಂಥದ್ದು. ಜನರು ಹತ್ತ ಕಡೆ ತಲೆನೂ ತಿರುಗಿಸ್ತಾ ಇಲ್ಲ. ಯಾಕಂದ್ರೆ ಆನ್ಲೈನ್ ಬೆಲೆಗೆ ಇವಾಗ ಕಮ್ಮಿಗೂ ಸಿಗುತ್ತೆ, ಹೊರಗಡೆ ಎಲ್ಲ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಆಮೇಲೆ ಸಿಬ್ಬಂದಿಗಳ ಕೊರತೆ ಇರ್ಬೋದು, ಸಾಕಷ್ಟು ಕಾರಣಗಳು ಕೊಡಲಾಗ್ತಾ ಇದೆ. ಅಲ್ಲಿಂದ ದಿನೇ ದಿನೇ ಕಣ್ಮರೆ ಆಗ್ತಾ ಇರ್ತಕ್ಕಂಥದ್ದು. ಸುಮಾರು 150ಕ್ಕೂ ಹೆಚ್ಚು ಮಳಿಗೆಗಳು ಇದೇ ವರ್ಷ ಕ್ಲೋಸ್ ಆಗಿರ್ತಕ್ಕಂಥದ್ದು. ಹಾಪ್ಕಾಮ್ಸ್ಗಳು ರಾಜ್ಯದಲ್ಲಿ ಹಾಪ್ಕಾಮ್ಸ್ಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಬಳಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕ್ಲೋಸ್ ಆಗ್ತಾ ಇರ್ತಕ್ಕಂಥದ್ದು. ಇದರಿಂದ ಹಾಪ್ಕಾಮ್ಸ್ ಮಳಿಗೆಗಳ ಸಂಖ್ಯೆ ದಿನೇ ದಿನೇ ಇಳಿಕೆ ಆಗ್ತಾ ಇದೆ. ಕೈಗೆಟುಕುವ ಬೆಲೆಯಲ್ಲಿ ಮಾರಾಟ ಮಾಡೋದು ಹಾಪ್ಕಾಮ್ಸ್ ಉದ್ದೇಶ ಇರ್ತಕ್ಕಂಥದ್ದು. ಹಾಪ್ಕಾಮ್ಸ್ ಮಳಿಗೆಗಳಿಗೆ ಕಾಡ್ತಿದೆ ಸಿಬ್ಬಂದಿ ಕೊರತೆ. ಹಾಪ್ಕಾಮ್ಸ್ನ ಒಂದು ಮೇಲ್ದರ್ಜೆಗೇರಿಸಲು ಸರ್ಕಾರಕ್ಕೆ ಆಸಕ್ತಿ ಕೂಡ ಇಲ್ಲ. ಈಗ ಇತ್ತೀಚೆಗೆ ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹಾಪ್ಕಾಮ್ಸ್ ಮಳಿಗೆಗಳಿಗೆ ಆಪತ್ತು ಕಂಡು ಬಂದಿರತಕ್ಕಂಥದ್ದು. ಎಲ್ಲ ಕ್ಲೋಸ್ ಮಾಡುವ ಪರಿಸ್ಥಿತಿಗೆ ಬಂದಿಳಿದು ಬಿಟ್ಟಿದ್ದಾವೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಬಳಕೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಈ ಕಾರಣಗಳು ಹೇಳಲಾಗ್ತಾ ಇದೆ. ಇದರಿಂದ ಹಾಪ್ಕಾಮ್ಸ್ ಮಳಿಗೆಗಳ ಸಂಖ್ಯೆ ದಿನೇ ದಿನೇ ಇಳಿಕೆ ಆಗ್ತಾ ಇದೆ ಅಂತೆ. ಕೈಗೆಟುಕುವ ಬೆಲೆಯಲ್ಲಿ ಮಾರಾಟ ಮಾಡೋದು ಹಾಪ್ಕಾಮ್ಸ್ನ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಪ್ಕಾಮ್ಸ್ ಆ ಒಂದು ಮಳಿಗೆಗಳಿಗೆ ಸಿಬ್ಬಂದಿ ಕೊರತೆ ಕೂಡ ಇರತಕ್ಕಂಥದ್ದು. ಹಾಪ್ಕಾಮ್ಸ್ನ ಮೇಲ್ದರ್ಜೆಗೇರಿಸಲು ಸರ್ಕಾರ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆ. ಈ ಎಲ್ಲ ಕಾರಣಗಳು ಕಾಣ್ತಾ ಇರ್ತಕ್ಕಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.